ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರಿಗೂ ಜಯಕನ ಸಂಸಾರ ಕಥೆಗೆ ಸ್ವಾಗತ ಸುಸ್ವಾಗತ. ಸಾರಿ ಫ್ರೆಂಡ್ಸ್, ನಿನ್ನೆ ವಿಡಿಯೋದನ್ನು ಹಾಕೋಕ್ಕಾಗಲಿಲ್ಲ. ಯಾಕಪ್ಪ ಅಂತಂದರೆ ವರಮಹಾಲಕ್ಷ್ಮಿ ಹಬ್ಬ ಇತ್ತಲ್ಲ, ಹಂಗಾಗಿ ನನಗೂ ತುಂಬಾ ಕೆಲಸ ಇತ್ತು. ಹಾಗಾಗಿ ಮೊಬೈಲ್ನೇ ನೋಡೋಕ್ಕಾಗಿಲ್ಲ. ಅದಕ್ಕೆ ನಾನು ವೀಡಿಯೋಸ್ನ ಹಾಕೋದಕ್ಕಾಗಿಲ್ಲ. ಎಲ್ಲರೂ ಹಬ್ಬ ಹೇಗೆ ಮಾಡಿದ್ರಿ, ಎಲ್ಲರೂ ಹೇಗೆ ಚೆನ್ನಾಗಿ ಮಾಡಿರ್ತೀರ ಅಂದ್ಕೊಂಡಿದ್ದೀನಿ. ನಾನು ಕೂಡ ಹಬ್ಬ ಚೆನ್ನಾಗಿ ಮಾಡಿದ್ದೀನಿ. ನೋಡಿ, ಫೋಟೋ ತೋರಿಸ್ತೀನಿ. ನೀವು ನೋಡ್ತಿರ್ಬೋದು ಪಕ್ಕದಲ್ಲಿ, ಇದು ನಾನು ಕೊಡಿಸಿರೋಂಥ ಲಕ್ಷ್ಮಿ. ಹೇಗಿದೆ ಕಮೆಂಟ್ಸ್ ಮುಖಾಂತರ ತಿಳಿಸಿ. ಈ ವಿಡಿಯೋನ ನಾನು ನೆನ್ನೆನೇ ಹಾಕಬೇಕಿತ್ತು ಫ್ರೆಂಡ್ಸ್, ಆದರೆ ಟೈಮೇ ಸಾಕಾಗಲಿಲ್ಲ. ತುಂಬಾ ಕೆಲಸ ಇತ್ತು ಮತ್ತು ಹಾಗಾಗಿ ನಾನು ಇವತ್ತು ಹಾಕ್ತಾಯಿದ್ದೀನಿ. ಬೇಜಾರು ಮಾಡ್ಕೋಬೇಡಿ, ನೆನ್ನೆ ವಿಡಿಯೋ ಹಾಕಿಲ್ಲ ಅಂತೇಳಿ. ಹಾಗೆ ನಮ್ಮ ಚಾನಲ್ನ ಯಾರು ಹೊಸದಾಗಿ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿದ್ದನ್ನು ಮರಿಬೇಡಿ. ಇವತ್ತು ನಮ್ಮನೆಯಲ್ಲೂ ಕೂಡ ವರಮಹಾಲಕ್ಷ್ಮಿ ಪೂಜೆನ ಮಾಡೋ ಥರ ವೀಡಿಯೋ ಮಾಡ್ತಾಯಿದ್ದೀನಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಇವತ್ತಿನ ವೀಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ. ಬನ್ನಿ. ಮಹಾ ಲಕ್ಷ್ಮಿ ಎಲ್ಲಮ್ಮ, ಅಪ್ಪ ಬೇರೆ ಕಾಲೇಜಿಗೆ ಅಡ್ಮಿಷನ್ ಮಾಡೋಕ್ಕೆ ಕರ್ಕೊಂಡು ಹೋಗ್ಬೇಕು. ರೆಡಿ ಆಗಿದ್ದಾರೆ ನೋಡು. ಅವಳು ಏನು ಮಾಡ್ತಿದ್ದಾಳೆ? ರೆಡಿ ಆಗಿದ್ದಾಳಾ? ಹೂನಮ್ಮ, ರೆಡಿ ಆಗ್ತಿದ್ಲು, ತಲೆ ಬಚ್ಕೋತಾ ಇದ್ಲು. ಇನ್ನೇನು ಬಂದ್ಬಿಡ್ತಾಳೆ. ಸರಿ, ನೀನು ಮನೆಯಲ್ಲೇ ಇರು. ಅಪ್ಪನ ಜೊತೆ ಅವಳು ಹೋಗ್ಬಿಟ್ಟು ಬರ್ತಾಳೆ. ನೀನು ಸ್ವಲ್ಪ ನಮಗೆ ಹೆಲ್ಪ್ ಮಾಡು. ಹೆಲ್ಪಾ ಅಮ್ಮ? ನಾನು ಹೋಗಿ ಬರ್ತೀನಮ್ಮ ಅಪ್ಪನ ಜೊತೆ. ಕಾಲೇಜ್ ಹೇಗಿದೆ ಅಂತ ನೋಡ್ಕೊಂಬರ್ತೀನಿ. ಕಾಲೇಜ್ ಅಂದರೆ ದೊಡ್ಡದಾಗಿರುತ್ತಂತಲ್ವಾ, ಒಂಥರ ಚೆನ್ನಾಗಿರುತ್ತಂತೆ ಅಲ್ಲಿ. ಏನು ಬೇಡ ನೀನು ಹೋಗೋದು. ಇವತ್ತು ವರಮಹಾಲಕ್ಷ್ಮಿ ಹಬ್ಬ ನೋಡು, ಇವೆಲ್ಲ ಬೇಡ. ಮನೆ ಒರೆಸೋದು, ಗುಡ್ಸೋದು, ಸಾರಿಸೋದು ಎಲ್ಲ ಇದೆ ಇವತ್ತು. ಸ್ವಲ್ಪ ನೀನು ನಮಗೆ ಸಹಾಯ ಮಾಡು. ಇಬ್ಬರು ಅಜ್ಜಿ ತಿರ್ಗಿ ಆಗುತ್ತಾ? ಅವ್ರಿಗೂ ವಯಸ್ಸಾಗಿದೆ ಅಲ್ವಾ? ಇನ್ನೊಬ್ಬಳೆ ಏನಂತ ಮಾಡಲಿ? ಅಪ್ಪನೂ ಇರಲ್ಲ, ನಿಮ್ಮ ಅಕ್ಕನೂ ಇರಲ್ಲ. ಮಹಾ ಇರಮ್ಮ, ಅಮ್ಮನ ಮಾತು ಕೇಳು, ಮನೇಲೇ ಇರು. ಏನೊಂದು ಅರ್ಧ ಗಂಟೆ ಕಾಲೇಜಿಗೆ ಅಡ್ಮಿಷನ್ ಮಾಡಿಸ್ಬಿಟ್ಟು ಕರ್ಕೊಂಬಂದ್ಬಿಡ್ತೀನಿ ಅಷ್ಟೇ. ಅಲ್ಲಿ ಇನ್ನೇನಿಲ್ಲ ನೋಡೋಂಥದ್ದು. ಇನ್ನೊಂದು ದಿನ ಹೋದ್ರಾಯ್ತು. ಇವತ್ತು ಹಬ್ಬ ಬೇರೆ ಇದ್ದಿಲ್ಲಮ್ಮ. ಆಯ್ತಪ್ಪ, ಆಯ್ತು, ಇರ್ತೀನಿ. ಏನು ಮಾಡಬೇಕು ಅಮ್ಮ? ನನ್ನ ಪಾತ್ರೆ ತೊಳೆಯೋದು, ಬಟ್ಟೆ ಒಗೆಯೋದು ಇವೆಲ್ಲ ಹೇಳ್ಬೇಡ ನೋಡಮ್ಮ. ಆಮೇಲೆ ಅವೆಲ್ಲ ಹೇಳಲ್ಲ ನಾನು. ಒಂಚೂರು ಕಸ ಗುಡಿಸ್ಬಿಟ್ಟು ನೆಲ ಒಂದು ಒರೆಸಿಸ್ಕೊಡು ಕಡ್ಡಿಲಿ. ಆಮೇಲೆ ದೇವ್ರು ಕೂರಿಸುವಾಗ ಸ್ವಲ್ಪ ಅದು ಇದು ತೆಕ್ಕೊಡೋದು, ಗುಂಡು ಪಿನ್ ಕೊಡೋದು, ಬಟ್ಟೆ ಪಿನ್ ಕೊಡೋದು, ಕೇಳ್ದಾಗ ಹೂವು ಹಣ್ಣು ಕೊಡೋದು, ಇವೆಲ್ಲ ಸ್ವಲ್ಪ ಮಾಡೆ ಸಾಕು, ಇನ್ನೇನು ಬೇಡ. ಅಷ್ಟೇ ತಾನೇ. ಆಮೇಲೆ ಏನೋ ಹೇಳ್ಬಾರ್ದು ನೋಡಮ್ಮ. ಆಮೇಲೆ ನಾನು ಇನ್ನೇನೋ ಮಾಡೋಕ್ಕೋಗಲ್ಲ, ಅಷ್ಟಾನೇ ಮಾಡ್ತೀನಿ ಬಿಡು. ಆಮೇಲೆ ನನಗೆ ಚೆನ್ನಾಗಿರೋ ಬಟ್ಟೆ ಹಾಕು, ಹೊಸ ಬಟ್ಟೆ. ಹ್ಞೂ ಆಯಿತು ಆಯಿತು, ಕೊಡ್ತೀನಿ. ಮೊದಲು ನೀನು ನನಗೆ ಸಹಾಯ ಮಾಡು. ಅಪ್ಪ, ನಾನು ರೆಡಿ. ಹಾಂ, ಬಂದೇನಮ್ಮ. ಸರಿ, ಆಯಿತು, ನಡಿ ಹೋಗ್ಬಿಟ್ಟು ಬರೋಣ. ಲಕ್ಷ್ಮಿ, ಕಾಲೇಜೆಲ್ಲ ನೀಟಾಗಿ ನೋಡ್ಕೋ. ಆಮೇಲೆ ಇಷ್ಟ ಆದರೆ ಮಾತ್ರ ಹೇಳು ಈ ಕಾಲೇಜ್ ಬೇಕಾ ಅಂತ. ಜಯ, ಕಾಲೇಜ್ ಹೆಂಗಿದ್ರೇನೆ ಓದೋದು ಮುಖ್ಯ ಅಲ್ವಾ? ಹ್ಞೂ ಹೌದು, ಅದು ನಿಜನೇ. ಆಯಿತು, ಚೆನ್ನಾಗಿ ಓದ್ರಿ. ಅಮ್ಮ, ನೀನು ಅದ್ರ ಬಗ್ಗೆ ಯೋಚನೆ ಮಾಡಬೇಡ. ನಾನು ನೀನು ಅಂದ್ಕೊಂಡಿರೋಂಗೆ ಆಗ್ತೀನಿ. ನನ್ನ ತಂಗಿ ಮತ್ತು ನನ್ನ ತಮ್ಮಂಗೆ ಇಬ್ರಿಗೂ ಮಾದರಿ ಆಗಿರ್ತೀನಮ್ಮ. ನೀನು ಯೋಚನೆ ಮಾಡಬೇಡ ಅದ್ರ ಬಗ್ಗೆ. ನನಗೆ ಗೊತ್ತು ಮಗಳೇ, ನಾನು ಅಂದ್ಕೊಂಡು ನೀನು ಹಾಗೆ ಆಗ್ತೀಯ ಅಂತ. ಸರಿ, ಆಯಿತು ಬಿಡು, ಇನ್ನೊಂದ್ಸತಿ ಈ ಥರ ಯೋಚನೆ ಮಾಡಲ್ಲ. ಸರಿ, ಸ್ಕೂಲ್ ಅಡ್ಮಿಷನ್ ಆದ ತಕ್ಷಣ ಬೇಗ ಬಂದುಬಿಡಿ. ವರಮಹಾಲಕ್ಷ್ಮಿ ಹಬ್ಬ ಮಾಡೋಣ. ನಿನಗೆ ಅಂತ ಹೊಸ ಬಟ್ಟೆ ಹೊಲಿಸಿಟ್ಟಿದ್ದೀನಿ. ಹೂನವಾ, ಅದೆಂಥದ್ದು ಲಂಗದೋಣಿ ಅಂತಾರಲ್ಲ, ಅಂಥದ್ದು ಹೊಲಿಸಿರೋದು. ಎಂಥ ಚೆನ್ನಾಗೈತೆ ಅಂತ. ನಮಗೆಲ್ಲ ಅವಾಗ ಅಂಥ ಅವಕಾಶನೇ ಇರಲಿಲ್ಲ ಬಿಡು ಅಂಥವೆಲ್ಲ ಹಾಕೊಳ್ಳೋಕ್ಕೆ. ನಮಗೆ ಬರೀ ಸೀರೆಗೆ ಹೊಲಿಸಿರೋದು, ಮೈ ತುಂಬ ಮುಚ್ಕೊಂಡಿರ್ಬೇಕು. ಲಂಗದೋಣಿ ಅದೊಂಥರ ಲಂಗದೋಣಿ ಬಿಡು, ಕೈ ತುಂಬ ತೋಡಿರ್ಬೇಕು, ಅದು ಹೊಟ್ಟೆನೇ ಕಾಣಿಸಂಗಿಲ್ಲ ಹಂಗಿರೋದು. ಈಗ ಬರೋ ಲಂಗದೋಣಿಗಳು ಅಬ್ಬಬ್ಬಬ್ಬಬ್ಬ ಇಟೇಟ್ ಇರ್ತವೆ ತುಂಡಗೆ. ಅದೇನದು ಮೇಲ್ಗಡೆದು ಬ್ಲೌಸ್ ತೋಡಿ ಇಟೇಟು, ಹಿಂದೆಗಡೆ ಎಲ್ಲ ಕಿಟಕಿಗಳು. ಅಜ್ಜಿ ಸುಮ್ಮನೆ ರಜೆ, ಹಂಗೆಲ್ಲ ಹೇಳ್ಬೇಡ. ಅದೆಲ್ಲ ಫ್ಯಾಷನ್ ಇವಾಗ. ಅದೇ ಅಂಥ ಫ್ಯಾಷನ್ ಕಣವ, ನಮ್ಗೆ ಅವೆಲ್ಲ ಆಗಲ್ಲ ಬಿಡು. ಹಾಕಳ್ರಿ ನೀವು ಈಗಿನ ಕಾಲ ತಕ್ಕಂಗೆ. ನಮಗೇನಿಲ್ಲ, ನಮಗೆ ಅವಾಗ ಹಂಗಿರಲಿಲ್ಲ ಅಂತ ಹೇಳೋದಷ್ಟೇ. ಹೋಗಿ ಮುಗಿಸ್ಕೊ ಬರ್ರಿ ಬೇಗ, ಹಬ್ಬ ಮಾಡುವ. ಆಯ್ತು ಅಜ್ಜಿ. ಮಹಾ, ನೀನು ಬರ್ತೀನಿ? ಇಲ್ಲ ಅಕ್ಕ, ನಾನು ಬರ್ತೀನಿ ಅಂತ ಹೇಳ್ದೆ, ಆದರೆ ಅಮ್ಮ ಬೇಡ ಅಂತ ಹೇಳ್ತು. ಹಬ್ಬಕ್ಕೆ ಎಲ್ಲ ರೆಡಿ ಮಾಡ್ಕೋಬೇಕಂತೆ, ನಾನು ಹೆಲ್ಪ್ ಮಾಡಬೇಕಂತೆ. ಆಯಿತು, ನೀನು ಹೋಗ್ಬಿಟ್ಟು ಬಾ. ಇನ್ನೊಂದು ದಿನ ಅಪ್ಪನ ಜೊತೆ ನಾನು ಬರ್ತೀನಿ. ಹೌದಾ? ಸರಿ, ಬೇಜಾರು ಮಾಡ್ಕೋಬೇಡ ಬಿಡು. ನಾನು ಹೋಗಿ ಅಪ್ಪನ ಜೊತೆ ಅಡ್ಮಿಷನ್ ಆದ ತಕ್ಷಣ ಬೇಗ ಬಂದುಬಿಡ್ತೀನಿ. ನಾನು ಇನ್ನು ಸೇರಿಕೊಂಡು ಲಕ್ಷ್ಮಿ ಕೂರಿಸೋಣ. ಆಯಿತು, ಬೇಗ ಬಂದುಬಿಡು. ಅಪ್ಪ, ಬೇಗ ಹೋಗಿ, ಮತ್ತೆ ಬೇಗ ಹೊರಡಿ. ಹೋಗ್ಬಿಟ್ಟು ಬೇಗ ಅಡ್ಮಿಷನ್ ಮುಗಿಸ್ಕೊಂಡು ಬಂದ್ಬಿಡಿ. ನಾನು ಕಾಯ್ತಿರ್ತೀನಿ. ಇಲ್ಲಾಂದ್ರೆ ಅಮ್ಮ ಎಲ್ಲ ಕೆಲಸ ನನಗೇ ಮಾಡಿಸ್ತದೆ ಆಮೇಲೆ. ಬಬ್ಬ
ಏನು ಸೋಂಬೇರಿ ಆಗ್ತಿ ಬರ್ತಾ ನಿಮ್ಮ ಅಕ್ಕ ನೋಡಿ ಕಲಿ ನೀನು. ಇಷ್ಟೊಂದು ನೀನು ತಪ್ಪಿಸ್ಕೋಬಾರ್ದಪ್ಪ. ಕೆಲಸ ಅಂದ್ರೇನು? ಬೇರೆಯವ್ರ ಮನೆ ಕೆಲಸ ಮಾಡ್ತಿದ್ಯಾ, ನಮ್ಮನೆ ತಾನೇ. ಹಬ್ಬದ ದಿನನೂ ಈ ಥರ ನೋಡು, ನಾಟಕ ಮಾಡಬೇಡ ಆಮೇಲೆ. ಅಯ್ಯೋ ಇಲ್ಲ ಬಿಡಮ್ಮ, ಯಾಕೆ ಅನ್ಕೋಗ್ತ್ಯಾ? ಆಯಿತು ಮಾಡ್ತೀನಿ ಅಂತ ಹೇಳಿದ್ನಲ್ಲ. ಸರಿ ಲಕ್ಷ್ಮಿ ಹೋಗಮ್ಮ, ಹೋಗಿ ಬಂದ್ಬಿಡು. ರೀ ಬರ್ತಾ ಹೂವು ಹಣ್ಣು ತೊಗೊಬನ್ನಿ, ಆಮೇಲೆ ಬಾಳೆಕಂದು ಮರಿಬೇಡಿ. ಆಯ್ತು ಜಯ, ತತ್ತೀನಿ ಬಿಡು. ಸರಿ ನಡಿಯಪ್ಪ ಹೋಗೋಣ. ಅಯ್ಯೋ ಇಷ್ಟು ದೊಡ್ಡ ಕಾಲೇಜಾ? ಯಾಕೋ ಭಯ ಆಗ್ತಿದ್ದಿಲ್ಲ. ಇಲ್ಲ ನಾನು ಓದಕ್ಕೆ ಬರೋದಿನ ಮೇಲೆ. ಯಾಕಮ್ಮ ಹಿಂಗೆ ಯೋಚನೆ ಮಾಡ್ತಾ ನಿಂತ್ಬಿಟ್ಟೆ? ನಡಿ ಒಳಗಡೆ ಹೋಗೋಣ. ಅಲ್ಲಪ್ಪ, ಇಷ್ಟು ದೊಡ್ಡದಾಗಿದೆ ಕಾಲೇಜು. ಯಾಕೋ ನನಗೆ ಭಯ ಆಗ್ತಿದೆಪ್ಪ ಇಲ್ಲಿ ಹೋಗೋದಕ್ಕೆ. ಹೆಂಗಿರ್ತಾರೋ ಬರೋರು, ನಾವು ನೋಡಿದ್ರೆ ಹಂಗೆ ಬೆಳೆದಿರೋದು. ಇಲ್ಲಿ ಬರೋರು ಹೇಗಿರ್ತಾರೋ ಏನೋ, ಯಾಕೋ ಭಯ ಆಗ್ತಿದೆ ಅಪ್ಪ. ನನಗೆ ಕಾಲೇಜ್ ಬೇಡ. ಯಾಕಮ್ಮ ಭಯ ನಿಂಗೆ? ಕಾಲೇಜ್ ದೊಡ್ಡದಾಗಿದ್ರೇನು, ಅಲ್ಲಿ ಬರೋರು ನಮ್ಮಂಥವ್ರೇನೆ. ಭಯ ಎಲ್ಲ ಏನೂ ಇಲ್ಲ. ಎಲ್ಲರೂ ನಿಂತರನೇ ಬರ್ತಾರೆ ಓದಕ್ಕಷ್ಟೇ ಬರೋದಿಲ್ಲಿ. ಆಮೇಲೆ 1-2 ವರ್ಷ ಆದಮೇಲೆ ಅವರು ಬೇರೆ ಕಡೆ ಹೋಗ್ತಾರಪ್ಪ. ಭಯ ಪಡ್ಬೇಡ, ಬಾ. ಒಳ್ಳೆ ಕಾಲೇಜ್ ಇದು, NMPU ಕಾಲೇಜ್. ನೋಡು ಹೆಂಗೈತೆ ನೋಡು, ಎಷ್ಟು ಫೇಮಸ್ ಕಾಲೇಜ್ ಗೊತ್ತಾ ಇದು. ಇಲ್ಲಿ ಸೀಟ್ ಸಿಗೋದೇ ಕಷ್ಟನಮ್ಮ. ಬೇಗ ಕರ್ಕೊಂಡ್ಬಂದಿದ್ದೀನಿ ನಿನ್ನ, ಸೀಟ್ ಸಿಗಲಿ ಅಂತ. ನೋಡಿ ಇಲ್ಲಿ ಸೀಟ್ ಸಿಕ್ತೋ ನೀನು ಅದೃಷ್ಟ ನೋಡು. ಸರಿಯಪ್ಪ ಆಯಿತು, ಬನ್ನಿ ಹೋಗೋಣ. ನಮಸ್ಕಾರ ಸರ್. ನಮಸ್ಕಾರ. ಬನ್ನಿ, ಏನಾಗಬೇಕಿತ್ತು? ನೀವು ಅಡ್ಮಿಷನಾ? ಹೌದು ಸರ್, ಅಡ್ಮಿಷನ್ ಮಾಡಿಸ್ಬೇಕಿತ್ತು. ಇವಳು ನನ್ನ ಮಗಳು ಲಕ್ಷ್ಮಿ ಅಂತ. ಫಸ್ಟ್ PUC ಸೆಕೆಂಡ್ PUC? ಫಸ್ಟ್ ಇಯರ್ PUC ಸರ್. ಓಕೆ, ಎಲ್ಲಿಂದ ಬಂದಿದ್ದೀರಿ? ಯಾವ ಊರು? ಇದೇ ಊರೇ ಸರ್, ಸ್ವಲ್ಪ ಒಂದು ಅರ್ಧ ಕಿಲೋಮೀಟರ್ ಆಗುತ್ತೆ ನಮ್ಮನೆ. ನಿಮ್ಮ ಕಾಲೇಜ್ ಬಗ್ಗೆ ನಾನು ತುಂಬ ಕೇಳಿದ್ದೀನಿ. ಒಳ್ಳೆ ಕಾಲೇಜು, ಒಳ್ಳೆ ವಿದ್ಯಾಭ್ಯಾಸ ಕೊಡ್ತೀರಾ ಅಂತ. ನನ್ನ ಮಗಳನ್ನ ಚೆನ್ನಾಗಿ ಓದಿಸ್ಬೇಕು ಅಂತ ಆಸೆ ಸರ್. ಅವಳಿಗೆ ಒಂದು ಗುರಿ ಇದೆ, ಡಾಕ್ಟ್ರ್ ಆಗಬೇಕು ಅಂತ. ಅದಕ್ಕೆ ಸರ್ ನಿಮ್ಮ ಕಾಲೇಜಿಗೆ ಸೇರ್ಸೋಣ ಅಂತ ಕರ್ಕೊಬಂದಿದ್ದೀನಿ. ದಯವಿಟ್ಟು ಅವಳಿಗೊಂದು ಸೀಟ್ ಕೊಡಬೇಕು. ನಮ್ಮ ಕಾಲೇಜಿಗೆ ಬಂದು ಓದಿ ಹೋಗಿರೋರೆಲ್ಲ ಒಳ್ಳೊಳ್ಳೆ ಕೆಲಸದಲ್ಲಿದ್ದಾರೆ, ಒಳ್ಳೊಳ್ಳೆ ಸಾಧನೆಗಳನ್ನ ಮಾಡಿದ್ದಾರೆ. ಒಳ್ಳೇದೇ. ನಿಮ್ಮ ಮಗಳು ಇಟ್ಕೊಂಡಿರೋ ಗುರಿ ತುಂಬ ಒಳ್ಳೇದು. ಎಲ್ಲ ಸ್ಟೂಡೆಂಟ್ಸು ಕೂಡ ಇದೇ ರೀತಿ ಒಂದು ಗುರಿ ಇಟ್ಕೊಂಡ್ಬಿಟ್ರೆ ಸಾಧನೆ ಮಾಡೋದೇನು ಕಷ್ಟ ಆಗಲ್ಲ. ಅದಕ್ಕೇನೇನು ಬೇಕು ಸಪೋರ್ಟು ನಾವು ಮಾಡ್ತೀವಿ. PUCನಲ್ಲಿ ಒಳ್ಳೆ ರಿಸಲ್ಟ್ ಬರಬೇಕು, ಮುಂದಕ್ಕೇನು ದಾರಿ ಬೇಕೋ ತಾನಾಗೇ ತೆರೆಯುತ್ತೆ. ಏನಮ್ಮ ಚೆನ್ನಾಗಿ ಓದಬೇಕು ಆಯಿತಾ? ಸೀಟ್ ಕೊಡ್ತೀನಿ ನಾನು ಯಾಕೆ ಸೀಟ್ ಕೊಡ್ತಾ ಇದ್ದೀನಿ ಅಂತ ಅಂದರೆ, ಇಷ್ಟು ಚಿಕ್ಕ ವಯಸ್ಸಿಗೆ ನೀನು ಡಾಕ್ಟ್ರ್ ಆಗಬೇಕು ಅಂತ ಆಸೆ ಪಟ್ಟಿದ್ಯಲ್ಲ, ಅದಕ್ಕೆ. ನೀನು ಅನ್ಕೊಂಡಂಗೆ ಆಗ್ತೀಯ ತಾನೇ? ಹ್ಞೂ ಸರ್, ಖಂಡಿತವಾಗ್ಲು. ಇದು ನಮ್ಮಮ್ಮನ ಆಸೆ. ನಾನು ಚಿಕ್ಕವಳಿಂದನೂ ನಮ್ಮಮ್ಮ ಇದನ್ನೇ ಹೇಳಿರೋದು, ನೀನು ಡಾಕ್ಟ್ರೇ ಆಗಬೇಕು ಅಂತ. ಅದಕ್ಕೆ ನನ್ನ ತಲೆಯಲ್ಲೂ ಅದೇ ಇದೆ ಸರ್, ನಾನು ಡಾಕ್ಟ್ರೇ ಆಗಬೇಕು. ಆಯ್ತಮ್ಮ, ನಾನು ನಿನಗೆ ಸೀಟ್ ಕೊಡ್ತಾ ಇದ್ದೀನಿ. ತುಂಬ ಉಪಕಾರ ಆಯಿತು ಸರ್ ನಿಮ್ಮಿಂದ. ನಿಮ್ಮ ಕಾಲೇಜಲ್ಲಿ ಸೀಟ್ ಸಿಗೋದೇ ಕಷ್ಟ ಅಂತಿದ್ರು, ಹೆಂಗೋ ನನ್ನ ಮಗಳಿಗೆ ಸೀಟ್ ಕೊಟ್ರಲ್ಲ, ಅಷ್ಟು ಸಾಕು. ಫೀಸ್ ಎಷ್ಟು ಸರ್? ಫೀಸು ನಮ್ಮ ಕಾಲೇಜಿಗೆ 60,000 ರೂಪಾಯಿ ಆಗಿದೆ. ಈ ವರ್ಷದಿಂದ ನಾವು ಸ್ವಲ್ಪ ಜಾಸ್ತಿ ಮಾಡಿದ್ದೀವಿ. ಒಂದೇ ಸರಿ ಕಟ್ಟಬೇಕಂತ ಏನಿಲ್ಲ, ಅರ್ಧ ಕಟ್ಟಿ. ಇವಾಗ ಅರ್ಧ ಕಟ್ಟಿ, ಮತ್ತೆ ಅರ್ಧ ವರ್ಷ ಆದಮೇಲೆ ನೀವು ಕಟ್ಬೋದು. ಸರ್ ನಾನು ಇವಾಗ ದುಡ್ಡು ತೊಗೊಬಂದಿಲ್ಲ, ಅಡ್ಮಿಷನ್ ಅಷ್ಟೇ ಮಾಡ್ಸೋಕ್ಕೆ ಬಂದೆ. ಪರವಾಗಿಲ್ಲ, ಇವಾಗ ಅಪ್ಲಿಕೇಶನ್ ಫೀಸ್ ಕೊಡಿ, ಇನ್ನೊಂದು 2 ದಿನ ಬಿಟ್ಕೊಂಡು ಫುಲ್ ಫೀಸ್ ಕಟ್ಟಿ, ಅಂದರೆ 30,000 ರೂಪಾಯಿ ಕಟ್ಬೋದು. ಸರಿ ಸರ್, ಹಾಗೆ ಮಾಡ್ತೀನಿ. ಮತ್ತು ಕಾಲೇಜ್ ಯಾವಾಗಿಂದ ಸರ್ ಓಪನ್? ಇನ್ನು ಒಂದು 10-15 ದಿನದಲ್ಲಿ ಓಪನ್ ಆಗುತ್ತೆ. ನಾನು ನಿಮಗೆ ಫೋನ್ ಮಾಡಿ ತಿಳಿಸ್ತೀವಿ. ಫೋನ್ ಇದೆ ತಾನೇ ನಿಮ್ಮ ಹತ್ರ? ಅದು ಸರ್ ಇವಾಗ ಸದ್ಯಕ್ಕೆ ಫೋನ್ ಇಲ್ಲ. ಹಾಗಂದ್ರೆ ಆಗುತ್ತಾ ಮಿಸ್ಟರ್? ನಿಮ್ಮ ಹೆಸರು? ರಾಮಣ್ಣ ಅಂತ. ಹಾಂ ರಾಮಣ್ಣ ಅವರೇ, ಒಂದು ಫೋನ್ ಯಾಕೆ ತೊಗೋಬಾರ್ದು? ಏನಾದರೂ ಎಮರ್ಜೆನ್ಸಿ ಇದ್ದರೆ ಫೋನ್ ಮಾಡಿ ತಿಳಿಸ್ತೀವ. ಕಾಲೇಜಲ್ಲಿ ಏನೋ ಅಂತಂದರೆ ಆಯಿತು ನಿಮ್ಮ ಮಗಳು ವಿಚಾರವಾಗಿ. ಇವಾಗ ನಾವೇ ನಿಮ್ಮನ್ನು ಏನಾದರೂ ಮಾತಾಡಬೇಕಾಗುತ್ತೆ ನಿಮ್ಮ ಮಗಳು ವಿಚಾರವಾಗಿ. ನಾವು ಹೇಗೆ ನಿಮ್ಮನ್ನು ಮೀಟ್ ಮಾಡೋದು? ಒಂದು ಫೋನ್ ಇದ್ದರೆ ಫೋನಲ್ಲೇ ತಿಳಿಸ್ಬೋದು. ಆದಷ್ಟು ಬೇಗ ಒಂದು ಫೋನ್ ತೊಗೊಂಡ್ರೆ ಒಳ್ಳೇದಲ್ವಾ? ಸರಿ ಸರ್, ಆಯಿತು. ಹೌದು, ನೀವು ಹೇಳೋದು ನಿಜನೇ. ಆಯಿತು, ನಾನು ಫೋನ್ ತೊಗೊಳ್ತೀನಿ. ಆಮೇಲೆ ಹೇಗೋ ಫೀಸ್ ಕಟ್ಟೋಕ್ಕೆ ಅಂತ ಬರ್ತೀವಲ್ಲ, ಅಷ್ಟರಲ್ಲಿ ತೊಗೊಂಡು ನಂಬರ್ ಕೊಡ್ತೀನಿ ಸರ್. ಒಳ್ಳೆಯದು, ಹಾಗೆ ಮಾಡಿ. ಸರಿ ಸರ್, ತುಂಬ ಉಪಕಾರ ಆಯಿತು ನಿಮ್ಮಿಂದ. ನಾವಿನ್ನು ಬರ್ತೀವಿ. ಆಯಿತು ಸರ್. ಹೇಳಿ, ಏನು ಬೇಕಿತ್ತು ನಿಮಗೆ? ಅದೇನಪ್ಪ, ಸಾವಂತಿಗೆ ಹೂವು ಬೇಕಿತ್ತು ನನಗೆ. ಎಷ್ಟು ಬೇಕು ಸರ್? ನಿಮಗೆ ಬಿಡಿ ಹೂವು ಬೇಕಾ, ಇಲ್ಲ ಕಟ್ಟಿರೋ ಅಂಥದ್ದು ಬೇಕಾ? ಯಾವ ಥರ ಬೇಕು ಹೇಳಿ. ನೋಡಪ್ಪ, ಒಂದು ಮಲ್ಲಿಗೆ ಹಾರ ಬೇಕು. ಅದಾದಮೇಲೆ ಒಂದು 2 ಕೆ ಜಿ ಸಾವಂತಿಗೆ ಹೂವು ಬೇಕಣಪ್ಪ.
ಸರ್ 3 kg ತೊಗೊಂಬಿಡಿ 3,000 ರೂಪಾಯಿ. ಏನು 1 kgಗೆ 1,000 ರೂಪಾಯಿ ಹೂವು? ಹ್ಞೂ ಸರ್, ಹಬ್ಬದ ದಿನ ಇವತ್ತಿನ ದಿನ ಬಿಟ್ಟರೆ ನಮ್ಗೆಲ್ಲಿ ರೇಟ್ ಸಿಗುತ್ತೆ ನೋಡಿ. 2 kgಗೆ 2,500. 3 kg ತೊಗೊಂಬಿಟ್ರೆ ಇನ್ನೊಂದು 500 ರೂಪಾಯಿ ಜಾಸ್ತಿ ಅಷ್ಟೇ, 3,000 ತೊಗೊಂಬಿಡಿ. ಅಪ್ಪ ಸುಮ್ಮನೆ 2 kg ತೊಗೊಂಡ್ರೆ 2,500 ಕೊಡ್ಬೇಕಣಪ್ಪ. ಇನ್ನೊಂದು 500 ರೂಪಾಯಿ ಸೇರಿಸಿದ್ರೆ 3,000 ಬಂದೇ ಬಿಡುತ್ತಲ್ಲ. ತಗೊಳಪ್ಪ ಇರಲಿ. ಸರಿ ಕೊಡಪ್ಪ, ಆಯಿತು. ಏನಪ್ಪ ನೀವು ಹಬ್ಬದ ದಿನ ಹೂವಿನ ರೇಟ್ ಹಿಂಗೆ ಇಟ್ಕೊಂಡ್ರೆ ಒಂದು ದಿನಾನೂ ಇರಲ್ಲ ಅದು. ಸರ್ ಹಬ್ಬದ ದಿನ ಮಾಡಲೇಬೇಕಲ್ಲ ಸರ್, ಹೂವಿನ ರೇಟ್ ಕೇಳ್ತಾರೆ ಯಾರಾದರೂ? ಹೂವು ಬೇಕೇ ಬೇಕಲ್ಲ ಪೂಜೆಗೆ, ಹೂವು ಇಲ್ಲದೆ ಪೂಜೆ ಮಾಡ್ತಾರಾ? ತಗೊಳ್ಳಿ ಸರ್, ಇವತ್ತಿನ ದಿನ ಎಲ್ಲ ಕೊಂಡ್ಕೊಂತಾರೆ. ನಾವು ರೈತರು ಕಷ್ಟಪಟ್ಟು ಬೆಳೆದಿರ್ತೀವಿ, ಬೇರೆ ದಿನ ಎಲ್ಲ ನಮ್ಗೆ ಲಾಭನೇ ಸಿಗಲ್ಲ ಸರ್. ಇವತ್ತೇನೋ ಹಬ್ಬ ಅಂದ್ಬಿಟ್ಟು ಒಂಚೂರು ನಾವು ಖುಷಿಯಾಗಿರ್ತೀವಿ. ಕೊಡ್ಲಾ? ಹ್ಞೂ ಕೊಡು. ಹಾಗೆ ಒಂದು ಮಲ್ಲಿಗೆ ಹಾರ ಕೊಡು. ಎಷ್ಟು ಮಲ್ಲಿಗೆ ಹಾರ? ಸರ್ ಮಲ್ಲಿಗೆ ಹಾರ ಅದು ಒಂದು 1,000 ರೂಪಾಯಿನೇ ಒಂದು ಹಾರ. ಅದು ನಿಮ್ಗಂತ 800 ರೂಪಾಯಿ ಕೊಡ್ತಾ ಇದ್ದೀನಿ ನೋಡಿ, ಯಾಕಂದರೆ 3 kg ಹೂವು ಅಂತಿದ್ದೀರಲ್ಲ. ಆಯಿತು, ಒಂದು 200 ರೂಪಾಯಿ ಕಮ್ಮಿ ಕೊಡಿ, 800 ರೂಪಾಯಿ ಕೊಡಿ ಅದಕ್ಕೆ. ಅಲ್ಲಪ್ಪ, ಇದರಲ್ಲೂ ಹಿಂಗೆ ಮಾಡ್ತಿಲ್ಲ. 500 ರೂಪಾಯಿಗೆ ಹಾಕ್ಕೊಡಪ್ಪ. ಇಲ್ಲ ಸರ್, ಹೊಟ್ಟೆಪಾಡು ಸರ್, ನಾವು ಮಾರ್ಕೆಟಿಂದ ತರಬೇಕು. ಸರಿ ಆಯ್ತು ಕೊಡು. ಸರ್ ಹುಷಾರಾಗಿ ತಗೊಂಡೋಗಿ, ಹೂವು ಬೀಳ್ಸಿದ್ರೆ ಹೋಯ್ತಷ್ಟೇ, ಯಾಕಂದರೆ ಕೆಳಗೆ ಬಿದ್ದಿರೋ ಹೂವನ್ನ ದೇವ್ರಿಗೆ ಇಡಬಾರ್ದು ಅಂತಾರೆ. ಹ್ಞೂ ಆಯ್ತು ಹೇಳಪ್ಪ, ಕೊಡು ಹಾರ ಕೊಡು. ಕೊಡಿ ಅದನ್ನ, ನಾನು ಹಿಡ್ಕೋತೀನಿ. ಸರಿನಪ್ಪ, ಬರ್ತೀವಿನ್ನ. ಆಯಿತು ಸರ್, ಬನ್ನಿ ಯಾವಾಗಾದರೂ ಹಬ್ಬ ಹುಣ್ಣಿಮೆ ಬಂದಾಗ ಈ ಕಡೆಗೆ ಬನ್ನಿ, ಎಲ್ಲೋ ಹೋಗ್ಬಿಡ್ರಿ, ಕೊಡ್ತೀನಿ ಒಂಚೂರು ಹೆಚ್ಚು ಕಮ್ಮಿ ಮಾಡ್ಕೊಂಡು. ಹ್ಞೂ ಆಯ್ತಪ್ಪ, ಬರೋಣ. ಬಂದೇನ ರಾಮಣ್ಣ? ಅಡ್ಮಿಷನ್ ಆಯ್ತಾ? ಹೂನಮ್ಮ ಆಯಿತು. ಇನ್ನೊಂದು ಹೊತ್ತಿನ ಅಂತೆ ಕಾಲೇಜ್ ಶುರುವಾಗುತ್ತೆ, ಇನ್ನೊಂದು 2 ದಿನದಲ್ಲಿ ಫೀಸ್ ಕಟ್ಟಬೇಕಂತೆ. ಹೌದಾ, ಸರಿ. ಹೂವು ಹೆಂಗೆ, ಎಷ್ಟು ತಂದಿದ್ಯೋ? 3 kg ತಂದಿದ್ದೀನಮ್ಮ, ಸಾಕಾ? 3 kg ಇದಕ್ಕೆ ಇಷ್ಟೊಂದು ತರಕೋದೆ? ಅಯ್ಯೋ ಶಿವನೇ, ಎಷ್ಟು ಹೇಳಿದ್ರು? 3,000 ಕಣಮ್ಮ. 3,000? ಅಬ್ಬಬ್ಬಬ್ಬಬ್ಬ, 3,000 ಕೊಟ್ಟು 3 kg ತಂದಿದ್ಯಲ್ಲ, ಇಷ್ಟೊಂದು ಯಾಕೆ ಬೇಕು? ಇಡ್ಲಿ ಬಿಡಮ್ಮ, ಕಟ್ಬಿಟ್ಟು ಎಲ್ಲ ಕಡೆ ತೋರಣ ಹಾಕ್ರಿ, ಬಾಗಿಲಿಗೆ ಬೇಕಲ್ಲ, ಬಾಗಿಲಿಗೆ ಆಮೇಲೆ ಹಿಂದೆ ಅಲಂಕಾರ ಮಾಡೋಕ್ಕೆ. ಇರ್ಲಿ ತಗ. ಇರ್ಲಿ ಬಿಡಜ್ಜಿ, ನಾನೇ ಹೇಳಿದ್ದು ತಗೊಳ್ಳೋಣ ಅಂತ. ಹೋಲಿ ಬಿಡತ್ತ. ಜೇವ ಮೈಲು ಹೂವು ತಂದವ್ರೆ, ಇಸ್ಕ. ಹ್ಞೂ ತಂದ್ರಾ? ಎಷ್ಟಾಯ್ತು ರೀ? 3,000 ಚೇ 3 kg ತಂದಿದ್ದೀನಿ. ಯಾಕೆ ಏನು ಎತ್ತ ಅಂತ ಕೇಳ್ಬೇಡ, ನನ್ನ ಮಗಳು ಹೇಳಿದ್ಲು ತಂದೆ, ತಗ. ಸರಿ ಹೋಯ್ತು ಬಿಡಿ, ಆಯಿತು. ಕೊಡಿ ಇಳಿಸ್ಕೊಳ್ಳೋಣ. ಹೂವು ಏನೋ ಚೆನ್ನಾಗಿದಾವ್ರಿ. ನಡೀರಿ ಮತ್ತೆ, 4 ಗಂಟೆ ಆಯಿತು. ಬೇಗ ಬೇಗ ನನಗೆ ಸಹಾಯ ಮಾಡಿರಿ. ಲಕ್ಷ್ಮಿ ಮಹಾಲಕ್ಷ್ಮಿ ಹೋಗ್ರಮ್ಮ. ಒಂದು ಬಟ್ಟೆ ಹಾಕ್ಸಿ ಕೆಳಗಡಿಗೆ ಬಟ್ಟೆ ಹಾಕ್ಸ್ಬಿಟ್ಟು ಅದ್ರ ಮೇಲೆ ಟೇಬಲ್ ಇಕ್ಬಿಟ್ಟು ಅದೇನು ಅಲಂಕಾರ ಮಾಡ್ತೀನಿ ಅಂತಲ್ಲ ಲಕ್ಷ್ಮಿ, ನೀನೇ ಮಾಡ್ತೀಯಾ? ಹ್ಞೂನಮ್ಮ, ನಾನು ಮಹಾ ಇಬ್ಬರು ಸೇರ್ಕೊಂಡು ಮಾಡ್ತೀವಿ. ನೋಡು ಹೆಂಗೆ ಮಾಡ್ತೀವಂತ. ಸರಿ ಆಯಿತು, ನೀವೇ ಮಾಡಿರಿ. ಅಡುಗೆ ಮನೇದು ನಾವು ನೋಡ್ಕೋತೀವಿ, ಪ್ರಸಾದ ಅದು ಇದು ಎಲ್ಲ ನಾವು ಮಾಡ್ತೀವಿ. ನಾನು ಮತ್ತು ಅಜ್ಜಿ, ನೀವು ದೇವ್ರ ಕೂರ್ಸೋದು ಮಾಡ್ಕೊಳ್ರಿ. ಸೀರೆ ರೂಮಲ್ಲಿ ಇಟ್ಟಿದ್ದೀನಿ ನೋಡು, ತಗೊಂಡು ಉಡ್ಸು. ಆಯ್ತಮ್ಮ, ನಡಿಯ ಮಹಾ, ಸೀರೆ ತೊಗೊಂಡು ಬರೋಣ. ಹಾಗೆ ಬಟ್ಟೆ ಪಿನ್ನು, ಏರ್ ಪಿನ್ನು, ಕ್ಲಿಪ್ಸು, ಆಮೇಲೆ ಡಾಬು, ನೆಕ್ಲೆಸ್ಸು ಎಲ್ಲ ಸೆಟ್ ಇದೆಯಲ್ಲ, ಎಲ್ಲ ತಗೋಣ. ನಾನು ಹೇಳ್ದಂಗೆ ತೆಕ್ಕೊಡು. ಸರಿ ಅಕ್ಕ. ಫ್ರೆಂಡ್ಸ್, ಈ ಎಪಿಸೋಡ್ ಕಂಟಿನ್ಯೂ ಆಗುತ್ತೆ. ನೈಟು ಮಲಗೋದ್ರೊಳಗಡೆ ಇನ್ನೊಂದು ಎಪಿಸೋಡ್ನ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ತುಂಬ ಲೆಂತ್ ಆದರೆ ಡೌನ್ಲೋಡ್ ಆಗೋದು ಕಷ್ಟ ಆಗುತ್ತೆ, ಹಾಗಾಗಿ ಮತ್ತೆ ಇನ್ನೊಂದು ವಿಡಿಯೋ ಜೊತೆಗೆ ಸಿಗ್ತೀನಿ. ಹೇಗಿದೆ ಕಮೆಂಟ್ಸ್ ಮಾಡಿ. ವರಮಹಾಲಕ್ಷ್ಮಿ ಹಬ್ಬನ ನಮ್ಮ ವಿಡಿಯೋದಲ್ಲೂ ಕೂಡ ಸೆಲೆಬ್ರೇಷನ್ ಮಾಡೋಣ. ಮತ್ತೆ ಸಿಗ್ತೀನಿ. ಎಲ್ಲರಿಗೂ ಬಾಯ್.